ಇಂದಿನ ವಿಡಿಯೋ ಶಿವಸಹಸ್ರನಾಮದ 9ನೇ ಸ್ತೋತ್ರದ ಕುರಿತಾಗಿದೆ. ಶಿವಸಹಸ್ರನಾಮದ 9ನೇ ಸ್ತೋತ್ರವು ಹೀಗಿದೆ. ಮಹಾತಾಪ ಘೋರತಾಪ ದೀನೋ ದೀನ ಸಾಧಕಃ ಸಂವತ್ಸರ ಕರೋ ಮಂತ್ರ ಪ್ರಮಾಣಂ ಪರಮಂ ತಪ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ಮಹಾತಪಸೇ ನಮಃ. ಈ ಶಿವನಾಮದ ಅರ್ಥ ಯಾವಾಗಲೂ ದೊಡ್ಡ ತಪಸ್ಸು ಮಾಡುತ್ತಾ ಕಾಣುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮವು ಹೀಗಿದೆ. ಓಂ ಘೋರ ತಪಸೇ ನಮಃ. ಈ ಶಿವನಾಮದ ಅರ್ಥ ಪ್ರಳಯದ ಸಮಯದಲ್ಲಿ ಭೀಕರ ತಪಸ್ಸು ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮವು ಹೀಗಿದೆ. ಓಂ ಆದಿನಾಯ ನಮಃ. ಈ ಶಿವನಾಮದ ಅರ್ಥ ಎಂದಿಗೂ ಬಡತನವಿಲ್ಲದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮವು ಹೀಗಿದೆ. ಓಂ ದೀನ ಸಾಧಕಾಯೇ ನಮಃ. ಈ ಶಿವನಾಮದ ಅರ್ಥ ಬಡವರ ಆಸೆಗಳನ್ನು ಪೂರೈಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ. ಓಂ ಸಂವತ್ಸರಕರಾಯ ನಮಃ. ಈ ಶಿವನಾಮದ ಅರ್ಥ ಕಾಲಚಕ್ರವನ್ನು ತಿರುಗಿಸುವಂತೆ ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮವು ಹೀಗಿದೆ. ಓಂ ಮಂತ್ರಾಯ ನಮಃ. ಈ ಶಿವನಾಮದ ಅರ್ಥವು ಹೀಗಿದೆ. ಓಂ ನಂತಹ ಪವಿತ್ರ ಮಂತ್ರಗಳ ರೂಪವಾದ ಆ ಭಗವಂತನಿಗೆ ನಾನು ಯಾವಾಗಲೂ ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮವು ಹೀಗಿದೆ. ಓಂ ಪ್ರಮಾಣಾಯ ನಮಃ. ಈ ಶಿವನಾಮದ ಅರ್ಥ ನಮ್ಮ ಅಂತಹ ಪ್ರಜ್ಞೆಯ ಮೂಲವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮವು ಹೀಗಿದೆ. ಓಂ ಪ್ರಮಾಯ ತಪಸೇ ನಮಃ. ಈ ಶಿವನಾಮದ ಅರ್ಥ ಮಹಾ ತಪಸ್ಸು ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 10ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.